ಇನ್ನು ಏನೇನು ಪ್ರತಿಭೆ ಇದೆ ನಿಮ್ಮ ಮಕ್ಕಳ ಹತ್ರ ತೋರ್ಸಿ ಮಾರಾಯ. ದೇವರ ಭಜನೆ ಹೇಳಿಕೊಟ್ಟಿದ್ದೀನಿ ಸರ್, ಸೂಪರ್ ಆಗಿ ಹೇಳ್ತಾರೆ. ಕೊಟ್ಟ ಬಾರ ಹೇಳೋದಾದ್ರೆ ಹೇಳೋ. ದೇವರ ನಾಮನೋ ನಾಡಗೀತೆನೋ ಇಲ್ಲ ಜನಪದ ಗೀತೆನೋ ನಿಮ್ ಶಾಲೆ ಮರ್ಯಾದೆ ತೆಗಿತವಲ್ರಿ ಹುಡುಗರು. ಅನ್ನೋದು ಸರ್ ಸಂಪತ್ತಿಗೆ ಸವಾಲು, ಸರಿಯಾಗಿ ಹೇಳ್ಕೊಟ್ಟಿದ್ದೆ. ಅವರು ಬೇಕಾದಾಗ ತಿರುಗಿ ಸಲ ಹೇಳ್ತಾರೆ. ಶ್ರೀನಿವಾಸ ಕಲ್ಯಾಣ ಹೇಳ್ಕೊಟ್ಟಿದೆ, ಸ್ವಲ್ಪ ಹತ್ತು ಬಾಸ ಆಯ್ತು ಸರ್ ಅಷ್ಟೇ. ಸರ್ ಚೆನ್ನಾಗಿ ಹೇಳ್ತಾನೆ ಅವನು. ಏನ್ರಿ ಹಿಂಗೆಲ್ಲ ಹೇಳ್ತಾರಲ್ರಿ? ಹಾಗಾದ್ರೆ ಪಾಪ ಈ ಮಕ್ಳಿಗೆ ಏನ್ ಹೇಳ್ತೀರಾ? ಅಯ್ಯೋ ಅದು ಬೇರೆ ಕೇಸು ಸರ್. ಪಾಪ ಹುಡುಗಿಯರ ಅಪ್ಪ ಅಮ್ಮ ಶಾಲೆ ಉಪ್ಪಿಟ್ಟು ಮನೆಗೆ ತರಲಿಕ್ಕೆ ಹೇಳೋದು, ಮಕ್ಕಳು ತರ ಉಪ್ಪಿಟ್ಟು ತಿಂದು ಅವ್ರ ಅಪ್ಪ ಅಮ್ಮೆಲ್ಲ ಗಟ್ಟಿ ಮುಟ್ಟಾಕಿದ್ದಾರೆ ಸರ್. ಏನ್ರಿ ಹಾಗಂತೀರಾ? ಏನಾದ್ರು ನಮ್ಮ ಹುಡುಗರು ಗ್ರೇಟು ಸರ್. ಏನಂದ್ರು ಮಾಸ್ಟ್ರೇ, ನಿಮ್ ಶಾಲೆನೂ ಗ್ರೇಟು, ನಿಮ್ ಮಕ್ಕಳು ಗ್ರೇಟು. ವಾಪಸ್ ಊರಿಗೆ ಹೋದ್ಮೇಲೆ ಬಹುಮಾನವಾಗಿ ಒಂದು ದೊಡ್ಡ ದ್ರವ್ಯ ಮೂಟೆ ಕಳಿಸ್ಕೊಡ್ತೀನಿ ನಿಮ್ ಶಾಲೆಗೆ. ಸ್ವಲ್ಪ ಬಿಸಿ ಹೊಟ್ಬಿಟ್ಟು ನಮ್ಮ ಶಾಲೆದು. ಇಲ್ಲ ಅದೆಲ್ಲ ಏನ್ ಬೇಡ, ನಾನು ಬರ್ತೀನಿ. ಹಾಗೆ ಜ್ಞಾಪಕ ಆಯ್ತು, ಬೆಂಗಳೂರಿಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಕೇಳಿದ್ರಲ್ಲ, ವಾಪಸ್ ಹೋದ್ಮೇಲೆ ಶಿಫಾರಸ್ ಮಾಡ್ಲಾ? ಬೆಂಗಳೂರು ಬೇಡ ಸರ್, ನಮ್ಮೂರು ಮಂಗಳೂರಿಗೆ ಮಾಡಿ ಕೊಡಿ ಸರ್. ಏನಾಗಿದೆ ರೀ ನಮ್ಮೂರು ಬೆಂಗಳೂರಿಗೆ? ಈ ಹಳ್ಳಿ ಸಹವಾಸ ಸಾಕಾಗಿ ಹೋಯ್ತು. ನಮ್ಮ ಮಂಗಳೂರಲ್ಲಿ 4 ಜನರ ಗುರ್ತಾಗಿದೆ, ಕನ್ನಡ ಮಾತಾಡ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕೊಂಕಣಿಯೋ ತುಳುವೋ ಮಿಕ್ಸ್ ಮಾಡಿ ಮಾತಾಡ್ಬೋದು ಬಿಡಿ. ನಿಮ್ ಬೆಂಗಳೂರಿಗೆ ಬರ್ಬೇಕಾದ್ರೆ ಎಲ್ಲಾ ಭಾಷೆಯಲ್ಲಿ ಕ್ರಾಶ್ ಕೋರ್ಸ್ ಮಾಡಿ ಬರ್ಬೇಕಲ್ಲ ಸರ್. ಅದೇ ನಿಮ್ಮ ಹಳೆ ಬೆಂಗಳೂರು, ಹೊಸಹಳ್ಳಿ, ಮಲ್ಲೇಶ್ವರ ಇದೆಲ್ಲ ಬಿಟ್ಟು ಬೇರೆ ಎಲ್ಲಿ ಕನ್ನಡ ಮಾತಾಡೋದು ನಮ್ಮ ನೋಡ್ತಾರೆ ಸರ್. ಅದೇನೋ ಸರಿ ಬಿಡಿ, ಕನ್ನಡ ಎಲ್ಲಿ ಅಂತ ಹೇಳಿ ಬೆಂಗಳೂರಲ್ಲಿ ಕನ್ನಡನು ಇಂಗ್ಲಿಷ್ ನಲ್ಲೇ ಮಾತಾಡ್ತಾರಲ್ಲಿ ಜನ. ಹೋಯ್ಡುವರ ಇಲ್ಲ, ನಾನು ಬರ್ತೀನಿ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದಾಳೆ, ಎಲ್ಲ ಸ್ವಲ್ಪ ಹಾಕೊಂಡಾಗಿ. ಈ ಹನುಮಾನ್ದು ಒಬ್ಬನನ್ನು ಬಿಟ್ಟು ನೆಕ್ಸ್ಟ್ ಇಷ್ಟಿಷ್ಟು ಉಪ್ಪಿಟ್ಟು ಮುಗ್ತಾರೆ ಮಗನೇ. ಬಡ್ಡಿ ಮಗನ ಹೊಡೆಯಲ್ಲ ನೀನು ಬಡ್ಡಿ. ಈಗ ಪಾತ್ರ ಪರಿಚಯ. ಎಲ್ಲದಕ್ಕೂ ಮೊದಲಾಗಿ ನಾನು ಏನು ಹೇಳ ಬಯಸ್ತೇನೆ ಅಂದ್ರೆ, ನಾಟಕದಲ್ಲಿ ಆಸಕ್ತಿ ವಹಿಸಿ ಶ್ರಮಪಟ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ ಎಲ್ಲ ಮಕ್ಕಳಿಗೂ, ಅವರನ್ನು ಗುರುತಿಸಿದವರ ಹೆತ್ತವರಿಗೂ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಇನ್ನೂ ಚಪ್ಪಾಳೆ ಹೊಡೆದು ದಯವಿಟ್ಟು ಜೋರಾಗಿ ಮಕ್ಕಳಿಗೆ ಅಭಿನಂದಿಸಿ ಗಟ್ಟಿಗೆ ಕೊಡಿ. ಪಾತ್ರ ಪರಿಚಯ ವಿದ್ಯಾರ್ಥಿಗಳ ಪಾತ್ರದಲ್ಲಿ ಕೊಟ್ರ ಮನಸ್ವಿ ರಾವ್, ಲಚ್ಚಿ ಶ್ರೇಯಾ ಪಾಟೀಲ್,
ಇನ್ಸ್ಪೆಕ್ಟರ್ ಆಗಿ ಮೇಷ್ಟ್ರಿಗೂ ಹುಡುಗರಿಗೂ ಉತ್ತಮ ಪ್ರಶ್ನೆಗಳಿಂದ ನಡೆಸಿದವರು ಸುದರ್ಶನ್ ಜಗಳು. ಹಾಗೂ ಈ ನಾಟಕದ ಇನ್ಸ್ಪೆಕ್ಟರ್ ಆಗಿ ಹರೀಶ್ ರಾವ್, ಮೇಷ್ಟ್ರ್ ಆಗಿ ಹರೀಶ್ ರಾವ್. ಈ ನಾಟಕದ ಮೂಲ ಕೃತಿ ರಚಿಸಿದವರು ನಮ್ಮ ಮಿತ್ರ ಕನ್ನಡಿಕಟ್ ಹೊಯ್ಸಳ ಕನ್ನಡ ಕೂಟದಲ್ಲಿ ಸಕ್ರಿಯರಾಗಿರುವ ಯಶವಂತ್ ಗಡ್ಡಿಯವರು. ಯಶವಂತಿಗೆ ನಮ್ಮ ಕಿಮ್ಮೂರು ಹೃದಯದ ಕೃತಜ್ಞತೆಗಳು. ಈ ಕೃತಿಯಲ್ಲಿ ನಾನು ಸ್ವಲ್ಪ ಬದಲಾವಣೆ ತಂದಿದೆ. ನಾನು ಧಾರವಾಡ ಕನ್ನಡ ಇತ್ತು, ನನಗೆ ಅದು ಆಡೋಕ್ಕೆ ತುಂಬ ಕಷ್ಟ. ಅದು ಮಂಗಳೂರು ಕನ್ನಡಕ್ಕೆ ನನಗೆ ಸಹಜವಾಗಿ ಮಾತಾಡೋಕ್ಕೆ ಹಾಕಿದ್ದೇನೆ. ಈ ಕೃತಿಯಲ್ಲಿ ಸ್ವಲ್ಪ ಬದಲಾವಣೆ ತಂದು ಅವ್ರು ಹೇಳ್ದಂಗೆ ಕೃತಿ ರೂಪವನ್ನು ನಿರ್ದೇಶಿಸಿದವರು ಈ ಮಕ್ಕಳಲ್ಲಿ ಬಹಳ ಹುರಿದುಂಬಿಸಿ ಸತತವಾಗಿ ಪ್ರಯತ್ನ ಅವ್ರ ಹತ್ರ ಮಾಡ್ತಿ ಈ ಮಟ್ಟಕ್ಕೆ ತಂದವರು ಹರೀಶ್ ಮಾರ್ಪಳ್ಳಿರಾವ್. ಈ ನಾಟಕ ನಡೆಸಲು ಅನುವು ಮಾಡಿಕೊಟ್ಟ ಪಂಪ ಕನ್ನಡ ಕೂಟಕ್ಕೂ ನೋಡಿ ಕೇಳಿ ಆನಂದಿಸಲು ಪ್ರಯತ್ನಿಸಿದ ಸಭಿಕರೆಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು.